ಹೇ ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಇದೀಗ AIIMS ಅಂದರೆ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಇದೀಗ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ನರ್ಸಿಂಗ್ನ ಆಫೀಸರ್ಸ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದರಲ್ಲಿ ಇದೀಗ ಒಟ್ಟು ನಿಮಗೆ 2518 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡುವಂಥವ್ರು ಈಗಲಿಂದನೇ ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗುತ್ತೆ. ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಈ ಒಂದು ಹುದ್ದೆಗೆ ಆಯ್ಕೆ ಆದಂಥ ಆಫೀಸರ್ಸ್ಗೆ ಬಂದು ಲೆವೆಲ್ 7 ಪೇಯನ್ನು ನೀಡಲಾಗ್ತಾಯಿದ್ದು, ಅಂದರೆ 9300 ರೂಪಾಯಿಂದ ಹಿಡಿದು 34800 ರೂಪಾಯಿವರೆಗೆ ನೀಡಲಾಗುತ್ತೆ. ಹಾಗೆ ಗ್ರೇಡ್ ಪೇ ಆಗಿ ಬಂದು ಗ್ರೂಪ್ ಬಿಗೆ ಬಂದು 4600 ರೂಪಾಯಿ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಬೇಕಾಗಿರುವಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು ಮೊದಲನೇದಾಗಿ BSc ಇನ್ ನರ್ಸಿಂಗ್ ಮಾಡಿರಬೇಕಾಗಿರುತ್ತೆ. ಯಾವುದಾದ್ರೂ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಆಗಿರ್ಬೋದು ಅಥವಾ ಸ್ಟೇಟ್ ಕೌನ್ಸಿಲ್ ನರ್ಸಿಂಗ್ ಆಗಿರ್ಬೋದು, ಅಥವಾ BSc ಇನ್ ಪೋಸ್ಟ್ ಸರ್ಟಿಫಿಕೇಟ್ ಇರೋವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ. ಮತ್ತು ರಿಜಿಸ್ಟರ್ ಆಗಿರೋವಂಥ ನರ್ಸಿಂಗ್ ಮತ್ತು ಮಿಡ್ವೈಫ್ ವಿತ್ ಸ್ಟೇಟ್ ಅಥವಾ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ನಲ್ಲಿ ರಿಜಿಸ್ಟರ್ ಆಗಿರಬೇಕಾಗಿರುತ್ತೆ. ಆರ್ ಎರಡನೇದಾಗಿ ಇದ್ಬಿಟ್ಟು ನಿಮಗೆ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಮಿಡ್ವೈಫ್ ಆಗಿ ವರ್ಕ್ ಮಾಡಿರೋವಂಥವ್ರು, ಗ್ರ್ಯಾಜುಯೇಷನ್ ಮಾಡಿರೋವಂಥವ್ರು. ನೆಕ್ಸ್ಟ್ ಒನ್, ಇದರಲ್ಲೂ ಕೂಡ ರಿಜಿಸ್ಟರ್ಡ್ ಆ್ಯಸ್ ನರ್ಸಸ್ ಆ್ಯಂಡ್ ಮಿಡ್ವೈಫ್ ಇನ್ ಸ್ಟೇಟ್ ಅಥವಾ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಲ್ಲಿ ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಮತ್ತು 2 ಇಯರ್ಸ್ ಮಿನಿಮಮ್ 50 ಬೆಡ್ ಹಾಸ್ಪಿಟಲ್ ಇರೋವಂಥ ಒಂದು ಹಾಸ್ಪಿಟಲಲ್ಲಿ ನೀವು ವರ್ಕ್ ಮಾಡಿರಬೇಕಾಗಿರುತ್ತೆ 2 ಇಯರ್ಸಲ್ಲಿ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡುವಂಥವ್ರಿಗೆ 18ಇಂದ 30 ವರ್ಷದ ಒಳಗಡೆ ಇರೋವಂಥವ್ರು ಯಾರೆಲ್ಲ ಇದ್ದಾರೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿದ್ದು. ನೆಕ್ಸ್ಟ್ ಒನ್ ಬಂದು ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಆಗಿ OBCಗೆ ಬಂದು 3000 ರೂಪಾಯಿ ಇರುತ್ತೆ. SC ST ಆಗಿ EWSಗೆ 2400 ರೂಪಾಯಿ ಇರುತ್ತೆ. PWBDಗೆ ಅಭ್ಯರ್ಥಿಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಅನ್ನೋದು ಇರೋದಿಲ್ಲ. ಹಾಗೆ ಅಪ್ಲೈ ಮಾಡುವಂಥವ್ರು ಯಾರೆಲ್ಲ ಇದ್ದಾರೋ ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಇದು ನಾನ್ ರಿಫಂಡಬಲ್ ಅಮೌಂಟ್ ಇದಾಗಿದ್ದು. ಹಾಗೆ ನಿಮಗೆ CBT ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗುತ್ತೆ. ಸ್ಟೇಜ್ 1 ಬಂದು ಹಾಗೆ ಸ್ಟೇಜ್ 2 ಎರಡು ಕೂಡ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಆಗಸ್ಟ್ 13ನೇ ತಾರೀಕು ಸಂಜೆ 5 ಗಂಟೆವರೆಗೂ ನಿಮಗೆ ಟೈಮ್ ನೀಡಲಾಗುತ್ತೆ. ಅಪ್ಲೈ ಮಾಡುವಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿದ್ದು, ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ಜುಲೈ 24ನೇ ತಾರೀಕಿಂದಲೇ ನೀಡಲಾಗಿದ್ದು. ಹಾಗೆ ಯಾರೆಲ್ಲ ಅಪ್ಲೈಯನ್ನು ಮಾಡಿ ಕ್ಯಾನ್ಸಲೇಷನ್ ಏನಾದರೂ ಮಾಡ್ಕೊಳಾಗಿದ್ದರೆ, ಏನಾದರೂ ಎಡಿಟ್ ಏನಾದರೂ ಮಾಡೋ ಆಗಿದ್ದರೆ ನಿಮಗೆ ಆಗಸ್ಟ್ 18ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಹಾಗೆ ನಿಮಗೆ ಎಕ್ಸಾಮಿನೇಷನ್ನ ಬಗ್ಗೆ ನಿಮಗೆ ಆಗಸ್ಟ್ 24ನೇ ತಾರೀಕು ಕನ್ಫರ್ಮೇಷನ್ ಮಾಡಲಾಗುತ್ತೆ. ಹಾಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದು ನೆಕ್ಸ್ಟ್ ಮಂತ್ ಅಂದರೆ ಸೆಪ್ಟೆಂಬರ್ 3ನೇ ತಾರೀಕು ಇರುತ್ತೆ. ಮತ್ತು ಹಾಲ್ ಟಿಕೆಟ್ನ ಬಂದು ನೀವು ಸೆಪ್ಟೆಂಬರ್ 9ನೇ ತಾರೀಕು ಡೌನ್ಲೋಡ್ ಮಾಡ್ಕೋಬೋದಾಗಿದ್ದು. ಎಕ್ಸಾಮ್ ಬಂದು ಸ್ಟೇಜ್ 1 ಬಂದು ಅಂದರೆ ಪ್ರಿಲಿಮಿನರಿ ಬಂದು ಸೆಪ್ಟೆಂಬರ್ 12ನೇ ತಾರೀಕು ಇರುತ್ತೆ. ಮೇನ್ಸ್ ಬಂದು ಸೆಪ್ಟೆಂಬರ್ 13ನೇ ತಾರೀಕು ಇರುತ್ತೆ. ರಿಸಲ್ಟ್ನ ಬಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಲಾಗುತ್ತೆ. ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ನ ನೀಡಲಾಗುತ್ತೆ. ಇನ್ನು ಅಪ್ಲೈಯನ್ನು ಮಾಡುವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು www.aiimsexams.ac.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ನೀವು ಅಪ್ಲೈಯನ್ನು ಮಾಡುವಂಥವ್ರು ಯಾರೆಲ್ಲ ಇದ್ದೀರೋ ಅಂಥವ್ರು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ಕಂಪ್ಲೀಟ್ ಅಪ್ಲಿಕೇಶನ್ಸ್ ಹಾಗೆ ಎಕ್ಸಾಮಿನೇಷನ್ ಫೀಸ್ ಕಟ್ಟದೆ ಸಬ್ಮಿಟ್ ಮಾಡಿರೋಂಥ ಎಲ್ಲ ಅಪ್ಲಿಕೇಶನ್ಗಳು ರಿಜೆಕ್ಟ್ ಮಾಡಲಾಗುತ್ತೆ. ಹಾಗೆ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರೆಲ್ಲ ಇದ್ದೀರೋ ಅಂಥವ್ರು ನೋ ಅಬ್ಜೆಕ್ಟಿವ್ ಸರ್ಟಿಫಿಕೇಟ್ ನೀಡಬೇಕಾಗಿರುತ್ತೆ. ಹಾಗೆ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀಡಬೇಕಾಗಿದ್ದು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಆ್ಯಸ್ ಯೂಶುವಲ್ SC STಗೆ 5 ಇಯರ್ಸ್ ಇರುತ್ತೆ, OBCಗೆ 3 ಇಯರ್ಸ್ ಇರುತ್ತೆ. ಹಾಗೆ PWBDಗೆ 10 ಇಯರ್ಸ್ವರೆಗೂ ನೀಡಲಾಗುತ್ತೆ. ಅದರಲ್ಲಿ PWBDಗೆ OBCಗಾದರೆ 13 ಇಯರ್ಸ್, SC STಗಾದರೆ 15 ಇಯರ್ಸ್ವರೆಗೂ ಇದ್ದು, ಎಕ್ಸರ್ವಿಸ್ ಮ್ಯಾನ್ ಅಭ್ಯರ್ಥಿ ನೀವೇನಾದರೂ ಆಗಿದ್ದರೆ ಮಿಲಿಟ್ರಿಯಲ್ಲಿ ವರ್ಕ್ ಮಾಡಿರೋಂಥ ಇಯರ್ಸ್ ಪ್ಲಸ್ 3 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗುತ್ತೆ. ಅದರಲ್ಲಿ ಗೌರ್ಮೆಂಟ್ ಸೆಂಟ್ರಲ್ ಸಿವಿಲ್ ಎಂಪ್ಲಾಯೀಸ್ ಯಾರೆಲ್ಲ ಇದ್ದರೂ ಗ್ರೂಪ್ B ಪೋಸ್ಟರ್ಸಲ್ಲಿ ಅವ್ರಿಗೂ ಕೂಡ 5 ಇಯರ್ಸ್, 8 ಇಯರ್ಸ್, 10 ಇಯರ್ಸ್ವರೆಗೂ ನೀಡಲಾಗುತ್ತೆ. ಡಿಪೆಂಡಿಂಗ್ ಅಪಾನ್ ನಿಮ್ಮ ಒಂದು ಕ್ಯಾಸ್ಟ್ ವೈಸು ಡಿವೈಡ್ ಮಾಡಲಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ವ್ಯಾಲಿಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಕೂಡ ನೀಡಬೇಕಾಗುತ್ತೆ. ಇನ್ನು ಎಜುಕೇಷನ್ ಬಗ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಎಜುಕೇಷನ್ ಸರ್ಟಿಫಿಕೇಟ್ ಹಾಗೆ ಎಕ್ಸ್ಪೀರಿಯನ್ಸ್ ಇರೋವಂಥವ್ರು ಯಾರೆಲ್ಲ ಇದ್ದರೂ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನೀಡಬೇಕಾಗುತ್ತೆ. ಇನ್ನು
ನೆಕ್ಸ್ಟ್ ಒಂದು ಬಂದು ಎಕ್ಸಾಮಿನೇಷನ್ ನೋಡಿದ್ರೆ ಮೊದಲನೇದಾಗಿ ಪ್ರಿಲಿಮಿನರಿ ಎಕ್ಸಾಮಿನೇಷನನ್ನು ಬಂದು ನಿಮಗೆ ಒಟ್ಟು 100 ಮಾರ್ಕ್ಸ್ಗೆ MCQ ಬೇಸ್ಡ್ ಕ್ವೆಶನ್ಸನ್ನು ನೀಡಲಾಗುತ್ತೆ. ಇದಕ್ಕೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 1/3 ಅಂದರೆ 0.25 ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ. ಹಾಗೆ ನೀವು ಇದನ್ನು 90 ಮಿನಿಟ್ಸ್ ಅಂದರೆ 1.5 ಅವರಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಎಕ್ಸಾಮನ್ನು. ಇನ್ನು ನೆಕ್ಸ್ಟ್ ಒಂದು ಮೇನ್ ಎಕ್ಸಾಮ್, ಇದು ಸ್ಟೇಜ್ 2 ಎಕ್ಸಾಮ್ ಆಗಿದ್ದು ಇದೊಂದು ನಿಮಗೆ 180 ಮಿನಿಟ್ಸ್ ಅಂದರೆ 3 ಅವರ್ಸಲ್ಲಿ ಎಕ್ಸಾಮ್ನ ಕಂಪ್ಲೀಟ್ ಮಾಡಲಾಗ್ತಾಯಿದ್ದು. ಇದು ಕೂಡ MCQ ಬೇಸ್ಡ್ ಕ್ವಶನ್ಸ್ ಆಗಿರುತ್ತೆ. 160 ಮಾರ್ಕ್ಸೇ ಇದನ್ನು ನಿಮಗೆ ಎಕ್ಸಾಮನ್ನು ನೀಡಲಾಗ್ತಾಯಿದ್ದು. 40 to 45 ಮಿನಿಮಮ್ ಪರ್ಸೆಂಟೇಜ್ನ ಕ್ವಾಲಿಫೈ ತೆಗಿಬೇಕಾಗುತ್ತೆ. ಹಾಗೆ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ. ಸೊ ನೋಡಿಕೊಂಡು ನೀವು ಆನ್ಸರ್ ಮಾಡಲಾಗುತ್ತೆ. ಇನ್ನು ಎಲಿಜಿಬಿಲಿಟಿ ಮತ್ತು ಶಾರ್ಟ್ ಲಿಸ್ಟ್ ಆಗಿರೋಂಥ ಕ್ಯಾಟಗರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಒರಿಜಿನಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ, ಅದನ್ನು ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ಆಯಾ ಹುದ್ದೆಯ ಅಂದರೆ ಆಯಾ ಸ್ಟೇಟ್ನ ಹುದ್ದೆಯ ನೋಟಿಫಿಕೇಷನನ್ನು ಆಯಾ ವೆಬ್ಸೈಟಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಅಂದರೆ ಸ್ಟೇಟ್ ವೈಸ್ ಮತ್ತು ಪ್ಲೇಸಸ್ ವೈಸು ನಿಮಗೆ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಲಾಗಿದ್ದು ಆ ವೆಬ್ಸೈಟಲ್ಲಿ ನಿಮಗೆ ಬಿಡುಗಡೆ ಮಾಡಲಾಗುತ್ತೆ. ಚೆಕ್ ಮಾಡ್ಕೊಳ್ಳೋವಂಥವ್ರು ಆ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ ಎನಿ ಫರ್ದರ್ ಇನ್ಫಾರ್ಮೇಷನ್ಗೋಸ್ಕರ. ಹಾಗೆ ಎಕ್ಸ್-ಸರ್ವಿಸ್ಮೆನ್ ಅಲ್ಲಿ ಯಾರೆಲ್ಲ ಇದ್ದರೂ ಅದರಲ್ಲಿ ಗ್ರೂಪ್ ಬಿಗೆ ಬಂದು ಎಕ್ಸ್-ಸರ್ವಿಸ್ಮೆನ್ ಜನರಲ್ಗೆ 3 years ವರೆಗೂ ಇರುತ್ತೆ ಏಜ್ ರಿಲ್ಯಾಕ್ಸೇಷನ್ ಇದ್ದು. OBCಗೆ 6 years, SC/STಗೆ ಆದರೆ 8 years ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ಹುದ್ದೆ ಟೋಟಲ್ ಆಗಿ ಬಂದು 2218 ವೇಕೆನ್ಸೀಸ್ ಖಾಲಿದ್ದು. ಇದರಲ್ಲಿ ಮೇಲ್ ಫಿಮೇಲ್ PWBD, ಮೇಲ್ PWBD ಟೋಟಲ್ ಇವರಿಗೆ ಬಂದು ಸಪ್ರೇಟಾಗಿ 899 ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಇದರಲ್ಲಿ ಇದು UR ಕ್ಯಾಟಗರಿಗೆ, OBC ಕ್ಯಾಟಗರಿಗೆ, SC/ST, EWS ಇವರಿಗೆಲ್ಲರಿಗೂ ಕೂಡ ಸಪ್ರೇಟಾಗಿ ರಿಸರ್ವೇಷನ್ ಮಾಡಲಾಗಿರುತ್ತೆ. ಮೇಲ್ ಫಿಮೇಲ್ PWBD ಈ ರೀತಿ ಡಿವೈಡ್ ಮಾಡಲಾಗಿತ್ತು. 2218 ವೇಕೆನ್ಸೀಸ್ ಇದ್ದು. ಹಾಗೆ ಯಾವ ಒಂದು ಹಾಸ್ಪಿಟಲ್ ಅಂದರೆ ಯಾವ ಎಲ್ಲ ಇನ್ಸ್ಟಿಟ್ಯೂಷನ್ ಇದ್ದಾವೋ ಆ ಒಂದು ತಕ್ಕಾಗಿ ಜಾಬ್ಸ್ನ ಡಿವೈಡ್ ಮಾಡಲಾಗಿರುತ್ತೆ, ನೀವು ನೋಡ್ಕೋಬೋದಾಗಿರುತ್ತೆ. ಪಾಂಡಿಚೇರಿ, ದೆಹಲಿ, ರಾಂಚಿ ಹಾಸ್ಪಿಟಲ್ ವಿವಿಧ ಪ್ಲೇಸಸಲ್ಲಿ ನಿಮಗೆ ಜಾಬ್ಸ್ನ ಡಿವೈಡ್ ಮಾಡಲಾಗಿದ್ದು. ಯಾವೆಲ್ಲ ಪ್ಲೇಸಸಲ್ಲಿ ಇಷ್ಟು ಜಾಬ್ಸ್ ಇದ್ದಾವೆ ಅಂತ ನೀವು ವಿಡಿಯೋನ ಕ್ಲಿಯರಾಗಿ ಪಾಸ್ ಮಾಡಿ ನೋಡ್ಕೊಳ್ಳಿ. ಅಥವಾ ನಿಮಗೆ ಬೇಕಿದ್ದರೆ ಟೆಲಿಗ್ರಾಮ್ ಅಥವಾ ವಾಟ್ಸಪ್ಪಲ್ಲಿ ವಿಡಿಯೋನ ಅಥವಾ ನಿಮ್ಮ ಈ ಒಂದು ಫೋಟೋನ ಮಾತ್ರ ಸ್ಕ್ರೀನ್ಶಾಟ್ ನಿಮಗೆ ಶೇರ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತಿನ ವಿಡಿಯೋದ ಮಾಹಿತಿ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಒಂದು ಜಾಬ್ಸ್ನ ಹುಡುಕ್ತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹಾಗೆ ಯಾರೆಲ್ಲ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ತೀವಿ ಅವ್ರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.